ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆ. ಇಂದು ಪಂಪ್ ಸ್ಟೋರೇಜ್ ಎಂದವರು ನಾಳೆ ಬೆಂಗಳೂರಿಗೆ ಶರಾವತಿ ನೀರು ಕೇಳುತ್ತಾರೆ, ಜಾಗೃತರಾಗೋಣ ಎಂದು ಕರೆ ನೀಡಿದ ಮೂಲೆಗದ್ದೆ ಶ್ರೀಗಳು. ಪರಿಸರ ನಾಶವಾಗುತ್ತಿದ್ದರೂ ಉಸ್ತುವಾರಿ ಸಚಿವರು, ಶಾಸಕರು ಮೌನವೇಕೆ ಎಂದು ಪ್ರಶ್ನಿಸಿದ ಹರತಾಳು ಹಾಲಪ್ಪ. ಸಾಗರ ಬಿಎಚ್ ರಸ್ತೆಯಲ್ಲಿ ಸಾಯಿ ಬೃಂದಾವನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೌಲಭ್ಯ ಕುರಿತು ಡಾಕ್ಟರ್ ನವೀನ್ ಮಾಹಿತಿ. ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ, ಮುರುಳಿ ಮಂಕಳಲ್ಲಿ ಅನುಷಾ ದಂಪತಿ ಪುತ್ರಿ ರಿತಣ್ಯ ಅವರಿಗೆ ಪ್ರಥಮ. ಕೃಷ್ಣನಾಗಿ ಮಿಂಚಿ 2 ಕಡೆ ಪ್ರಥಮ ಬಹುಮಾನ ಬಾಚಿದ 3 ವರ್ಷದ ಹುಸೇನ್ ಬ್ಯಾರಿ. ಜಾನಪದ ಪರಿಷತ್ತಿನಿಂದ ಮನೆಯಂಗಳದಲ್ಲಿ ಜಾನಪದ, ಕಾಗೋಡು ಮನಗೆಡ್ಡ ಜಾನಪದ ಕಲಾವಿದರು. ಈಗ ಸುದ್ದಿಯ ವಿವರ. ಶರಾವತಿ ಪಂಪ್ ಸ್ಟೋರೇಜ್ಗೆ ಈಗ ಅವಕಾಶ ಕೊಟ್ಟರೆ ಮುಂದೆ ಬೆಂಗಳೂರಿಗೆ ಶರಾವತಿ ನದಿ ನೀರು ಒಯ್ಯಲು ಮುಂದಾದಾಗ ನಮಗೆ ಪ್ರಶ್ನಿಸುವ ನೈತಿಕ ಹಕ್ಕು ಇರುವುದಿಲ್ಲ ಎಂದು ಮೂಲೆಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮಿಗಳು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟದ ವತಿಯಿಂದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಮಾಜಿ ಸಚಿವ ಹರತಾಳು ಹಾಲಪ್ಪ, ಬಳಸಗೋಡು ಮಠದ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು. ಪರಿಸರವಾದಿ ಅಖಿಲೇಶ್ ಚಿಪ್ಲಿ, ಜಡೆಮಠದ ಶ್ರೀ ಕುಮಾರಕೆಂಪಿನ ಸಿದ್ಧ ವೃಷಭೇಂದ್ರ ಸ್ವಾಮಿಗಳು, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ಶಂಕರ್ ಶರ್ಮಾ, ಶಿವಾನಂದ್ ಕುಗ್ವೆ, ರಾಮಣ್ಣ ಹಸಲರು, ನಾಗರಾಜ್, ಕವಿತಾ ಧಾರವಾಡ, ಧನಸ್ ಇನ್ನಿತರರು ಹಾಜರಿದ್ದರು. ಮನೋಭಾವನೆಗಳು ಅಂತವ್ರ ಜೊತೆ ಸೇರಿದು ಅಂದ್ರೆ ಖಂಡಿತವಾಗಿ ಶರಾವತಿ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಪರಿಸರ ಆಸಕ್ತರಷ್ಟೇ ಮಾಡೋದಲ್ಲ, ನಮ್ಮ ಜೀವನಾಡಿರಿ. ಶರಾವತಿ ಅನ್ನುವಂಥದ್ದು ನಮ್ಮ ಜೀವನಾಡಿ. ನೀವು ಇದೊಂದು ಸುಮ್ಮನೆ ಪಂಪ್ ಸ್ಟೋರೇಜ್ ಅನ್ನುವಂಥದ್ದು ನನಗೆ ಚಿಂತನ ಬಂದಿರುವಂಥದ್ದು ಏನು ಅಂದರೆ, ಪಂಪ್ ಸ್ಟೋರೇಜ್ ಅನ್ನೋದು ಒಂದು ಚಿಂತನ ಅಷ್ಟೇ. ಬೆಂಗಳೂರಿಗೆ ಏನು ಶರಾವತಿ ನೀರನ್ನು ಒಯ್ಯಬೇಕು ಅನ್ನೋದೈತಲ್ಲ, ಖಂಡಿತವಾಗಿ ಇದನ್ನು ನಾವು ಅವಕಾಶ ಕೊಟ್ವಿ ಅಂದ್ರೆ ಆ ಅವಕಾಶನ ಅವರು ಬಳಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ನಾವು ಒಂದಕ್ಕೆ ಸುಮ್ಮನಿದ್ರೆ ಅವರು 3 ಬಳಕೆ ಮಾಡ್ಕೊಂತಾರ. ಅದಕ್ಕಾಗಿ ನಾವು ಇವತ್ತೇ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು. ಯಾಕೆಂತಂದ್ರೆ ಅವಾಗ ನೀವು ಬೆಂಗಳೂರಿಗೆ ನೀರು ಒಯ್ಯಬಾರ್ರಿ ಅಂತಂದ್ರೆ ನೀವು ನೀರು ಕುಡಿಯಂಗಿಲ್ಲ, ಏನು ಸಿಗಂಗಿಲ್ಲ. ಈಗ ಬಂದವರು ಬಿಸಿಲೇರಿ ಇದನ್ನು ಕುಡ್ಕೊಂತ ಕೂತ್ಕೊಳ್ಬೇಕಾಗತ್ತ. 1 ಸೆಕೆಂಡಿಗೆ ನಮ್ಮ ಧನುಷ್ಯ ನಮ್ಮ ಸಾಲದಲ್ಲಿ 1 ಸೆಕೆಂಡಿಗೆ ಎಷ್ಟೋ ಕೋಟಿದು ಖರ್ಚಾಗ್ತದೆ. ಆದರೆ ಇದರಿಂದ ಉಪಯೋಗವಿಲ್ಲ. ಆದರೆ ಶರಾವತಿ ನೀರು ಅನ್ನುವಂಥ ವನಸ್ಪತಿಯ ವ್ಯವಸ್ಥೆಯನ್ನು ಇಟ್ಟುಕೊಂಡಂಥವ್ರು ನಾವೆಲ್ಲ, ಆರೋಗ್ಯದ ವ್ಯವಸ್ಥೆಯನ್ನು ಇಟ್ಟುಕೊಂಡಂಥವ್ರು, ಪರಿಸರದ ವ್ಯವಸ್ಥೆಯಲ್ಲೇ ನಾವಿದ್ವಿ. ನಾನು ಯಾವಾಗ ಒಂದು ಮಾತನ್ನು ಸದಾ ಬಳಕೆ ಮಾಡ್ತಾ ಇರ್ತೀನಿ, ಪರಿಸರದ ಆರಾಧನೆ ಭಗವಂತನ ಆರಾಧನೆ ಅಂತ ನಾನು ಯಾವಾಗ ಬಳಕೆ ಮಾಡ್ತಾ ಇರ್ತೇನೆ. ಆ ಭಗವಂತನ ನಮ್ಮ ಜೊತೆ ಇದ್ದಾನೆ, ಪರಿಸರನೂ ನಮ್ಮ ಜೊತೆ ಇದ್ದು ಆ ಭಗವಂತನನ್ನು ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಅಂತಂದ್ರೆ ನಾವು ಮಲೆನಾಡಿನಲ್ಲಿ ಎಂಥ ದುರಂತ ವ್ಯವಸ್ಥೆಯೊಳಗೆ ನಾವು ಬರ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವನ್ನು ನಾವು ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು. ಭಾಳ ಬೇಜಾರದ ಸಂಗತಿ ಇನ್ನೊಂದು ಏನಂದ್ರೆ, ನನಗೆ ಅನಿಸಿದ್ದು ನಮ್ಮಮ್ಮ ಭಾಳ ಚೆನ್ನಾಗಿ ಹೇಳಿದರು. ಮೈತ್ರಿ ಅಮ್ಮ ಪಾದಯಾತ್ರೆ ಬರ್ಬೇಕಾದ್ರೆ ಸ್ವಾಮೀಜಿ ಜಾಸ್ತಿ ಜನ ಸೇರ್ತಿದ್ರು, ಗಣಪತಿ ಹಬ್ಬನ ಎಲ್ಲರೂ ತಯಾರಿದ್ದಾರ, ಅದಕ್ಕೆ ಜಾಸ್ತಿ ಜನ ಬಂದಿಲ್ಲ ಅಂತೇಳಿ ಅವರು ನನ್ನ ಸಮಾಧಾನ ಮಾಡೋದಕ್ಕೆ ಹೇಳಿದ್ರು ಅಷ್ಟೇ. ಬಿಟ್ರೆ ನನಗಂತೂ ನಿಜವಾಗ್ಲೂ ಸಮಾಧಾನ ಆಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಜನಕ್ಕೆ ಇನ್ನೂ ಏನನ್ನ ನಾವು ಅವೇರ್ನೆಸ್ ಮಾಡಬೇಕು ಅಂತ ಮೇಲನ್ನ ನಾವೆಲ್ಲ ಮಾತಾಡ್ತಾ ಬರ್ತಾ ಇದ್ವಿ. ಅಂದರೆ ಈ ವ್ಯವಸ್ಥೆಯನ್ನು ಕಟ್ಟಬೇಕಂದ್ರೆ ಇನ್ನೂ ಏನು ಮಾಡಬೇಕು, ಸಂಘ ಸಂಸ್ಥೆಗಳಿಗೆ ನಾವೆಲ್ಲ ಹೋಗಿ ರೀಚ್ ಮಾಡುವಂಥದ್ದು. ಕಳಿವೆ ಸರ್, ನೀವು ಸರ್ಕಾರಕ್ಕೆ ಹೋಗೋಣ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಂತಲ್ಲಿ ಹೋಗೋಣ ಅಂತಂದ್ರೆ ನನಗೆ ಇನ್ನೊಂದು ಭಾಳ ಸ್ಪಷ್ಟವಾಗಿ ನಿಮ್ಮ ತಲೆಯಾಗಿ ಇಟ್ಕೊಡ್ರಿ. ನನ್ನ ಪಕ್ಷ ಪ್ರೀತಿಯ ಪಕ್ಷ. ನಾ ಯಾವ ಪಕ್ಷದ ಸ್ವಾಮಿಗಳಲ್ಲ, ನಾವು ಯಾವ ಪಕ್ಷದ ಸ್ವಾಮಿಗಳಲ್ಲ. ನಮ್ಮ ಮಠದಲ್ಲಿ ನಾವು ಒಂದು ಸ್ಲೋಗನ್ ಹಾಕಿವಿ. ಹರಪ್ಪ ಸಾಹೇಬರು ನನ್ನ ಪಟ್ಟಾಧಿಕಾರದಲ್ಲಿ ಬಂದಿದ್ರು. ನಮ್ಮ ಮಠದ ಒಳಗಡೆ ಬರಬೇಕಾದ್ರೆ, ಗೇಟ್ ಒಳಗಡೆ ಬರುವಾಗ ನಿಮ್ಮ ಪಾದರಕ್ಷೆಯನ್ನು ಬಿಟ್ಟು ಅಲ್ಲಿ ನಿಮ್ಮ ಪಕ್ಷ ಬಿಟ್ಟು ನನ್ನ ಒಳಗೆ ಕೊನೆಯ ಸ್ವಾಮಿ ಕಾಣ್ತೇನೆ ಅಂತ ಹೇಳಿದ್ದೆ ನಾನು. ಅಂದರೆ ನಾವು ಯಾವ ಪಕ್ಷದ ಸ್ವಾಮಿಗಳಲ್ಲ. ನಮ್ಮ ಮಲೆನಾಡು ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಕುವೆಂಪು ಅವರು ಮಲೆನಾಡಿನ ಬಗ್ಗೆ ಎಷ್ಟೆಲ್ಲ ಹೇಳಿದ್ದಾರೆ. ಉಂಟಾಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ಧ್ವನಿಯಾಗಿದ್ದೀರಿ. ಈ ಧ್ವನಿ ಸಂಪೂರ್ಣವಾಗಿ ಒಂದು ಯಶಸ್ವಿಯತ್ತ ಸಾಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ. ಹಾಗೆ ಇವತ್ತು ಇದು ಒಂದು ಸಮಸ್ಯೆ ಇಲ್ಲ, ಈಗ ಒಂದು ನಮ್ಮ ಪ್ರತಿಯೊಂದು
ಕೇವಲ ಒಂದು 10 ಕುಟುಂಬಗಳಿಗಲ್ಲ, ಎಷ್ಟೋ ಕುಟುಂಬಗಳಿಗೆ, ಎಷ್ಟೋ ಜಲಚರ ಪ್ರಾಣಿಗಳಿಗೆ ಹಾಗೆ ಪರಿಸರ ಹಾನಿ ಆಗ್ತದೆ. ಇದನ್ನ ನಾವು ಕಣ್ಣಿಗೆ ಕಾಣುವಷ್ಟಲ್ಲ, ಅದನ್ನ ಏನು ನಾವು ನಿಕೃಷ್ಟವಾಗಿ ಅದನ್ನ ತಗೊಳ್ಳಕ್ ಹೋದಾಗ ಅದರದ್ದು ವಾಸ್ತವತೆ ಪರಿಸ್ಥಿತಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇವತ್ತು ನಮ್ಮ ಮನೆಗೆ ಬಂದಿಲ್ಲ ಇನ್ನೂ ತೊಂದರೆ ಅಂತ ಕುತ್ಕೊಳ್ಳೋದಂಥದ್ದಲ್ಲ. ಇವತ್ತು ನಮ್ಮ ನಾಡಿಗೆ ಬಂದಿದೆ, ಆಮೇಲೆ ನಮ್ಮ ಊರಿಗೆ ಬರುತ್ತೆ, ಊರಿಗೆ ಬಂದಾದ್ಮೇಲೆ ನಮ್ಮ ಏರಿಯಾಕ್ಕೆ ಬಿಡೋದಿಲ್ಲ, ಏರಿಯಾದಿಂದ ನಮ್ಮ ಮನೆಗೆ ಬಿಡೋದಿಲ್ಲ. ಅವಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ಈಗ ಸದ್ಯದಲ್ಲೇ ಬಂದಿರುವಂತದ್ದನ್ನ ಎಚ್ಚೆತ್ತುಕೊಂಡು ಎಲ್ಲರೂ ಕೂಡ ಇದಕ್ಕೆ ಧ್ವನಿಗೂಡಿಸಿ ನಮ್ಮ ಎಲ್ಲ ಈ ಹೋರಾಟ ಏನು ಆಗಲ್ಲ. ಬರೀ 200 ಎಕರೆಯಲ್ಲಿ ನಾವು ಮಾಡಿಬಿಡ್ತೇವೆ. 200 ಎಕರೆಯಲ್ಲಿ ತೆಗೆದಂತ ಪವರ್ ಹೌಸ್ ಮಾಡೋದಕ್ಕೆ ಎಷ್ಟು ಕಲ್ಲು ಮಣ್ಣು ಬರುತ್ತೆ, ಎಲ್ಲಿ ಹಾಕ್ತೀರಿ ಹೇಳಲ್ಲ. ಅಷ್ಟು ಅಗಾಧವಾದ ಮಣ್ಣು ಕಲ್ಲನ್ನು ಹೊರಗೆ ಹೆಲಿಕಾಪ್ಟರ್ ತರಬೇಕಾದ್ರೆ ವಾಹನಗಳು ಓಡಾಡ್ತವೆ ಹೇಳಲ್ಲ, ಎಷ್ಟಾಗುತ್ತೆ ಅಂತ ಹೇಳಲ್ಲ, ಅರಣ್ಯ ಎಷ್ಟು ಹೋಗುತ್ತೆ ಅಂತ ಹೇಳಲ್ಲ. ಯಾರಿಗೆ ಹೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದರ ಹಿಂದೆ ಬೇಕು, ಆ ದೇಶಕ್ಕೆ ವಿದ್ಯುತ್ ಬೇಕು. ನಮ್ಮ ಕೇಂದ್ರ ಸರ್ಕಾರವೂ ಸಪೋರ್ಟ್ ಮಾಡ್ತದೆ. ಎಲ್ಲೆಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡ್ತಿರೋ ಪರಿಸರಕ್ಕೆ ಹಾನಿ ಇದ್ದಿದ್ದಾಗೆ, ಮರಗಿಡಗಳನ್ನು ಹಾನಿಯಾಗಿದ್ದಾಗೆ ಉತ್ಪತ್ತಿ ಮಾಡೋದಕ್ಕೆ ನಮ್ಮ ಆದ್ಯತೆ ಇದೆ. ಕಾನೂನಲ್ಲ, ನೀತಿ ಇದೆ. ಆ ನೀತಿಯನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯ ಸರ್ಕಾರದವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಅಧಿಕಾರಿಗಳಿಗೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅನ್ನ ತಿಂತವೆ. ಅವ್ರು ಹಾಕ ಬಟ್ಟೆ, ಅನ್ನ, ಊಟ, ಅವ್ರ ಹೆಣ್ಣು ಸೀರೆ ಎಲ್ಲ ಸರ್ಕಾರದ್ದು, ಅರಣ್ಯ ಇಲಾಖೆದು. ಅವು ಗೊತ್ತಾಗಲ್ಲ. ಈ ಲೈನ್ ಎಲ್ಕೊಂಡು ಹೋಗ್ತೀರಪ್ಪ, ವಿದ್ಯುತ್ತನ್ನ ಸಾಗಣೆ ಹೇಗೆ ಮಾಡ್ತೀರಿ? ವಾಪಸ್ 1,000 ತರಬೇಕು, ವಾಪಸ್ 2,000 ಕಳಿಸ್ಬೇಕು. ಇದನ್ನ ಲೈನ್ ಹಾಕ್ತಿರಲ್ಲ, ನನ್ನ ಅರಣ್ಯದ ಹೋಗಿಲ್ಲೇನು ಅಂತ ಈ DF ಗೊತ್ತಾಗಲಿಲ್ಲ, ಈ ಅರಣ್ಯ ಅಧಿಕಾರಿ CCF ಗೊತ್ತಾಗೋದಿಲ್ಲ. ಆ ಕಾಂಟ್ರಾಕ್ಟರ್ ಏಂಜಲ್ ಖಾಸಗಿ ಇವರು ರಿಪೋರ್ಟ್ ಕೊಡ್ತಾರೆ. ಬರೀ 200 ಎಕರೆ ಮಾಡ್ತಾರೆ. 200 ಎಕರೆ ಹಾಕೊಂಡಿದ್ದು ಸಾಗಣೆ ಹೇಗೆ ಮಾಡ್ತಾನೆ? ನೆಟ್ವರ್ಕ್ ಹಂಗೆ ಇಲ್ಲಿಂದ ಅಲ್ಲಿ ಕಳಿಸ್ತಾರಲ್ಲ, ಹೇಗೆ ತಗೊಂಡು ಹೋಗ್ತೀನಿ ಅಂತ ಒಂದು ಪ್ರಶ್ನೆ ಮಾಡುವಂತ ತಾಕತ್ತು ಈ ಜಿಲ್ಲೆಯ ಮಂತ್ರಿಗೆ, ಇಲ್ಲಿರುವ MLA ಇಲ್ಲ ಅಂತ ಹೇಳಿದ್ರೆ ನನಗೇನು ಹೇಳಿ? ಇಲ್ಲ, ಬರೀ ಅರಣ್ಯ ಮಾಸ ಆಗೋದಿಲ್ಲ. 200 ಅಂಡರ್ಗ್ರೌಂಡ್ ಮಾಡ್ತಾರೆ. ಅಂಡರ್ಗ್ರೌಂಡ್ ಇವ್ರು ಹೆಂಗೆ ಹೋಗ್ತಾನೆ, ಇವ್ರು ಹೇಗೆ ಹೋಗ್ತಾವೆ? ಇದನ್ನ ಪ್ರಶ್ನೆ ಮಾಡಿದ್ರೆ ಹಾಕು ರಾಜಕೀಯ ಕಾರಣಕ್ಕಾಗಿ ಮಾಡ್ತಾನೆ. ನೋಡಿ, ಇವತ್ತು ಜನನೇ ಸೇರಿಲ್ಲ. ಜನ ಸೇರೋದಿಲ್ಲ. ಇದಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ. 200 ಎಕರೆಯಲ್ಲಿ 2,000 ಮೆಗಾವ್ಯಾಟ್ ಕೊಡೋದಾದ್ರೆ ಇವಕ್ಕೇನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳಿದ್ನಲ್ಲಿ 10,000 ಎಕರೆ, 10,000 ಎಕರೆಯಲ್ಲಿರ್ತಕ್ಕಂಥ ಮರಗಿಡಗಳು ಈ ಶಿವಮೊಗ್ಗ, ನಮ್ಮ ಚೋಳಿ ಕುಮದುರ್ತಿ ಹೊಳೆ ದಾಟವಲ್ಲಿ ನೀವು ಅರಣ್ಯದಲ್ಲಿ ಹೋಗ್ಬೇಕಲ್ಲ. ಇದು ಎಷ್ಟು ಮರಗಿಡಗಳು ಹೋಗ್ತದೆ. ಅಲ್ಲೂ ಕೂಡ ತೆಂಗಿನ ಕೋಟೆಗಳಿದೆಯಲ್ಲ, ಅಡಿಕೆ ಕೋಟೆಗಳಿದೆಯಲ್ಲ, ತುಮಕೂರುವರೆಗೆ. ಅಲ್ಲಿ ಇಲ್ಲೇ ಅರಣ್ಯ ಹೋಗ್ತಿದೆಯಲ್ಲ, ಇದಕ್ಕೇನು ಹೇಳ್ತಾನೆ ಇವನಿಗೆ DF? ಇಲ್ಲಿ ಅವನ CCF ಏಂಜಲ್ ಕಾಸಿ ಬಂದು ಲಂಚ ಕೊಟ್ಟು ಬಂದು ಕುತ್ಕೊಂಡ್ಬಿಡ್ತಾರೆ, ಹೇಳೋದನ್ನು ಬರೀತಾರೆ. ಲಂಚ ಕೊಟ್ಟರು ಸತ್ಯ ಬರೀಬೇಕಲ್ಲ. ಇದಕ್ಕೆ ಉತ್ತರ ದಯವಿಟ್ಟು ಪ್ರಶ್ನೆಗಳನ್ನ ಮಾಡಬೇಕು. ನಮ್ಮ ಜನಪರ ಸಂಘಟನೆಗಳಲ್ಲಿ ಕೈ ಎತ್ತು. ನಮಗೇನಾಗಲ್ಲ, 200 ಎಕರೆ ಅಂತ ಎಲ್ಲ ಕೂತಿದ್ದಾರೆ, ಎಲ್ಲೋ ಮಾಡ್ಕೊಂತಾರಂತೆ. ಮತ್ತೆ ಎಷ್ಟು ಗಟ್ಟಕ್ಕೆ 3 ಕುಟುಂಬ ಅಂತೆ, ಅದು ಕೆಳಗಡೆ ಎಲ್ಲ 11 ಕುಟುಂಬ ಅಂತೆ. ಅವು ಅಷ್ಟೇ ಕುಟುಂಬಕ್ಕೆ ತೊಂದರೆ ಆಗುತ್ತೆ, ನಮಗೆ ತೊಂದರೆ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ಅವಿವೇಕದ ಪರಮಾವಧಿ ಇದು. ವಿವೇಕ ರಹಿತ ಸಮಾಜ ಇದು. ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಇದು. ಇಲ್ಲಿ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನಾನು ಈಗ ಇನ್ನೊಂದಿಷ್ಟು ನನ್ನ ಪ್ರಶ್ನೆಗಳು ಇದ್ದಾವೆ, ಸಮಯ ಬಂದಾಗ ಮಾತಾಡೋದು. ಸುಪ್ರೀಂ ಕೋರ್ಟ್ NGT ಹೋಗೋಣ. ನಮ್ಮ ಹತ್ರ ದುಡ್ಡಿದ್ದು ನಮ್ಮ ರತ್ನಾಕರ್ ಅವರೆಲ್ಲ ಸಹಾಯ ಮಾಡಿದ್ದೇನಲ್ಲ, ಜಿಲ್ಲಾ ಪರಿಷತ್ ಸದಸ್ಯರಿಗೆ ಎಲ್ಲ ನಮ್ಮ ಅಖಿಲೇಶ್ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಮೇಲ್ರಾಜ್ಯಗಳು ದುಡ್ಡಿಲ್ಲ, ಗರ್ಜನೆ ಮಾಡ್ತಾರೆ, ಗರ್ಜಿಸ್ತಾರೆ. ಮೊನ್ನೆ ಪ್ರಜಾವಾಣಿಯಲ್ಲಿ ನೀವು ಎಲ್ಲ ಪೇಪರ್ನಾಗೂ ನ್ಯೂಸ್ ಮಾಡಿದ್ರಿ, ಅಲ್ಲಿಂದ ಉತ್ತರ ಹೇಳಿಸ್ಬಿಡ್ಯಾರ. ಅವ್ರು ಹೇಳುವಂತೆ ಹೀಗೆ ಹೇಳ್ಬೇಕು ಅಂತ ಹೇಳ್ಕೊಡ್ತಾರೆ. ನಿನ್ನೆ ಒಬ್ಬ ಅಧಿಕಾರಿ ಬಂದಿದ್ದ, ನಾನು ಕೆಳಗೆ ಪ್ರಶ್ನೆ ಮಾಡಿದ್ರೆ ಅವನ ಹತ್ರ ಉತ್ತರವೇ ಇಲ್ಲ. TMC ನೀರನ್ನು ಎಷ್ಟು ಗೊತ್ತೇನೋ, ತಲಕ 30,000 ಕೋಟಿ ಆಗ್ತದೆ. ನಾನೇ ಹೇಳಿದ್ದೆ, ಎತ್ತಿನ ಹೊಳೆಯಲ್ಲಿ ನೀರು ಬಂದ್ಬಿಟ್ರೆ ನಾನು ತಲೆ ಬಳಸಿ ಓಡಾಡ್ತೀನಿ ಬೇಕಾದ್ರೆ. ನಾವು ಮಾತಾಡುವಾಗ ಎತ್ತಿನ ಹೊಳೆ ನೀರು ಬರೋ ಸಾಧ್ಯ ಇಲ್ಲ 10 ವರ್ಷದಲ್ಲಿ ಅಂತ ಹೇಳಿದ್ದೆ. ಈಗ 12 ವರ್ಷ. ಸಾಗರದ BH ರಸ್ತೆಯಲ್ಲಿ ನೂತನವಾದ ಸಾಯಿ ಬೃಂದಾವನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಭಾನುವಾರ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಲೋಕಾರ್ಪಣೆ ಮಾಡಿದರು. ಆಸ್ಪತ್ರೆಯ ನೂತನ ಆಡಳಿತ ವ್ಯವಸ್ಥೆಯನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು.
ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ನವೀನ್ ಸಾಗರ್ HM, ಡಾಕ್ಟರ್ ಧನಲಕ್ಷ್ಮಿ ಬಿಲ್ಲವ, ಮಂಜಪ್ಪ ಇನ್ನಿತರರು ಹಾಜರಿದ್ದರು. ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯ ಕುರಿತು ಮುಖ್ಯಸ್ಥ ಡಾಕ್ಟರ್ ನವೀನ್ ಸಾಗರ್ ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ನವೀನ್ ಸಾಗರ್. ಎಲ್ಲರಿಗೆ ತಿಳಿದಂತೆ ನಿನ್ನೆ ದಿನ ನಮ್ಮ ನೂತನ ಆಸ್ಪತ್ರೆಯಾದ ಸಾಯಿ ಬೃಂದಾವನ ಆಸ್ಪತ್ರೆ BH ರಸ್ತೆ ಸಾಗರ ಇದರ ಉದ್ಘಾಟನಾ ಕಾರ್ಯಕ್ರಮವು ಪೂರ್ಣಗೊಂಡಿದೆ. ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಮಾಜಿ ಸ್ಪೀಕರ್ ಅವರಾದ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಹಾಗೂ ಗೋಪಾಲ್ ಕೃಷ್ಣ ಬೇಳೂರು ಶಾಸಕರು ಸಾಗರ ಇವರು ಮಾಡಿಕೊಟ್ಟು ನಮಗೆ ಶುಭ ಹಾರೈಸಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಸೌಕರ್ಯಗಳು ಕೂಡ ಲಭ್ಯವಿದೆ. ಮಕ್ಕಳಿಗೆ ಅವಶ್ಯಕತೆ ಇರುವಂಥ ನವಜಾತ ಶಿಶುವಿನ ICU ಘಟಕ, ಮಕ್ಕಳ ICU ಘಟಕ, 24 ಗಂಟೆಗಳ ಕಾಲ ನಮ್ಮಲ್ಲಿ ತುರ್ತು ಚಿಕಿತ್ಸಾ ವಿಭಾಗ ಹಾಗೂ 24 ಗಂಟೆಗಳ ಕಾಲ ನಮ್ಮಲ್ಲಿ ಫಾರ್ಮಸಿ, ಲ್ಯಾಬ್ ಹಾಗೂ ಎಕ್ಸ್ರೇ ಸೌಕರ್ಯಗಳು ಕೂಡ ಲಭ್ಯವಿರುತ್ತದೆ. ನಮ್ಮಲ್ಲಿ ENT ತಜ್ಞರು, ಪ್ರಸೂತಿ ತಜ್ಞರು, ಸರ್ಜನ್, ಜನರಲ್ ಮೆಡಿಸಿನ್ ಹಾಗೂ ಫ್ಯಾಮಿಲಿ ಮೆಡಿಸಿನ್ ವೈದ್ಯರು ಕೂಡ ಲಭ್ಯವಿದ್ದಾರೆ. ನಮ್ಮ ಈ ಒಂದು ಆಸ್ಪತ್ರೆಯ ಮುಖ್ಯ ಉದ್ದೇಶ ಜನರ ಸೇವೆ. ಎಲ್ಲಾ ಜನರಿಗೂ ಒಳ್ಳೆಯ ಸೇವೆಯನ್ನು ಕೊಡಬೇಕಂತಾನೆ ಈ ಆಸ್ಪತ್ರೆಯನ್ನು ನಾವು ಮಾಡಿದ್ದೇವೆ. ನನಗೆ ಈ ಸಾಗರಕ್ಕೆ ಇಲ್ಲಿ ಬರಲಿಕ್ಕೆ ಮೂಲ ಕಾರಣಕರ್ತರಾದ ಶ್ರೀಯುತ ಕಾಗೋಡು ತಿಮ್ಮಪ್ಪಜಿ ಅವರಿಗೆ ನಾನು ತುಂಬಾ ಅಭಿನಂದಿಸ್ತೇನೆ ಹಾಗೂ ಈ ಮೂಲಕ ನಾನು ಅವರಿಗೆ ನಮಸ್ಕರಿಸುತ್ತೇನೆ. ಎಲ್ಲರೂ ಈ ಆಸ್ಪತ್ರೆಯ ಸೌಕರ್ಯಗಳನ್ನು ಉಪಯೋಗಿಸಿಕೊಳ್ಳಬೇಕಾಗಿ. ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಶ್ರೀ ಶಾರದಾಂಬ ಯುವಕ ಸಂಘ ನಡೆಸಿದ ರಾಧಾಕೃಷ್ಣ ವೇಷ ಸ್ಪರ್ಧೆಯ 5 ರಿಂದ 8 ವರ್ಷದ ವಿಭಾಗದಲ್ಲಿ ರಿತಣ್ಯ MD ಪ್ರಥಮ ಸ್ಥಾನ ಪಡೆದಿದ್ದಾರೆ. ರಿತಣ್ಯ MD ಅವರು ಮುರಳಿ ಮಂಕಾಳೆ ಹಾಗೂ ಅನುಷಾ ದಂಪತಿಗಳ ಪುತ್ರಿಯಾಗಿದ್ದು, ಬೆತನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಸಾಗರದ ಬ್ರಾಸಂ ಸಭಾಭವನದಲ್ಲಿ ಭಾನುವಾರ ಶ್ರೀ ಶಾರದಾಂಬ ಸಾಂಸ್ಕೃತಿಕ ಕಲಾಕೇಂದ್ರ ನಡೆಸಿದ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯ ಮುದ್ದುಕೃಷ್ಣ ವಿಭಾಗದಲ್ಲಿ 3 ವರ್ಷದ ಹುಸೇನ್ ಶ್ರೀಕೃಷ್ಣ ವೇಷಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಜೊತೆಗೆ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಸಹ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಹುಸೇನ್ ಪತ್ರಕರ್ತ ರಫೀಕ್ ಬ್ಯಾರಿ ಹಾಗೂ ರೂಪಿಣಿ SD ಅವರ ಪುತ್ರನಾಗಿದ್ದು, ಯೂರೋ ಕಿಡ್ಸ್ ಪ್ರೀ ನರ್ಸರಿ ಶಾಲೆಯ ವಿದ್ಯಾರ್ಥಿಯಾಗಿದ್ದಾರೆ. ಸಾಗರದ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಭಾನುವಾರ ಮನೆಯಂಗಳದಲ್ಲಿ ಜಾನಪದ ಕಾರ್ಯಕ್ರಮದ ಅಂಗವಾಗಿ ಜೋಸೆಫ್ ನಗರದ ಗೌರಮ್ಮ ಅವರ ಮನೆಯಲ್ಲಿ ಜಾನಪದ ಕಾರ್ಯಕ್ರಮ ನಡೆಯಿತು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದ ಜಾನಪದ ಗೀತಗಾಯನ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಪಾಲ್ಗೊಂಡು ಕಲಾವಿದರನ್ನು ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ದೀಪಾ ಕಾಗೋಡು, ಸತ್ಯನಾರಾಯಣ್ ಶಿರವಂತೆ, ನಾರಾಯಣಪ್ಪ ಕುಗ್ವೆ, ರಾಜು ಜನ್ನೆಹಾಕ್ಲು, ವಸಂತ್ ಕುಗ್ವೆ, ಗೌರಮ್ಮ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.